ನಮಸ್ಕಾರ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇವತ್ತು ಈ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ. ಯಾರಿಗೆ ಶೇರ್ ಮಾರ್ಕೆಟಲ್ಲಿ ಇದ್ದೀರಿ ಮತ್ತು ಶೇರ್ ಮಾರ್ಕೆಟಿಗೆ ಹೊಸಬ್ರು ಅಥವಾ ಇದೇ ಫಸ್ಟ್ ಟೈಮ್ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇಳ್ತಾ ಇದ್ದರೆ ಖಂಡಿತವಾಗ್ಲೂ ಇದೊಂದು ಲೈಫ್ ಚೇಂಜಿಂಗ್ ವಿಡಿಯೋ ಅಂದ್ಕೊಳ್ಳಿ. ಈ ವಿಡಿಯೋನ ಪೂರ್ತಿ ಎಂಟು ತನಕ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ಇವತ್ತು ಈ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋನೇ. ಯಾಕಂದರೆ ಕೇವಲ ಒಂದೇ 1,000 ರೂಪಾಯಿ ಮೂರು ವರ್ಷಗಳಲ್ಲಿ ಹತ್ತತ್ರ 2 ಲಕ್ಷ ಎಕ್ಸಾಕ್ಟಾಗಿ ಇವತ್ತಿನ ಫಿಗರ್ಗೆ ಇವತ್ತಿನ ಲೆಕ್ಕ ಕೇಳಿದ್ರೆ 1,85,000 ರೂಪಾಯಿ ಹೇಗಾಯಿತು. ಸೊ ಮತ್ತು ಮುಂದೆ ಈ ಥರ ಆಗಂಥ ಸ್ಟಾಕ್ಗಳು ಹೆಂಗಿರುತ್ತೆ ಅಥವಾ ಯಾವ ಥರ ನಾವು ನಮ್ಮ ದುಡ್ಡನ್ನು ದೊಡ್ಡದಾಗಿ ಬೆಳೆಸ್ಬೋದು, ಒಂದು ಲೈಫ್ ಸ್ಟೈಲ್ನ ನಮ್ಮ ಒಂದು ಆರ್ಥಿಕ ಸ್ಥಿತಿನ ಯಾವ ರೀತಿ ಚೇಂಜ್ ಮಾಡ್ಕೋಬೋದು ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೀನಿ. ಈಗಾಗಲೇ ನಮ್ಮ ಗ್ರೂಪಲ್ಲಿ ಇರೋವಂಥ ಎಷ್ಟೋ ಜನಕ್ಕೆ ಇದು ಅನುಭವ ಕೂಡ ಆಗಿದೆ. ಸೊ ಅವರು ಕೂಡ ತುಂಬ ಕಾನ್ಫಿಡೆನ್ಸ್ ಬಂದಿದೆ. ಕೆಲವರು ಆಗಲೇ ಕೆಲವರು ಡಬಲ್ ತ್ರಿಬಲ್ ಕೂಡ ದುಡ್ಡು ಮಾಡ್ಕೊಂಡಿದ್ದಾರೆ. ಸೊ ನೀವು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ನೀವು ನಮ್ಮ ಗ್ರೂಪ್ ಸೇರ್ಕೋಬೇಕು ಅಂತಿದ್ರೆ ಇಲ್ಲಿ ವಾಟ್ಸಪ್ ನಂಬರ್ ಇದೆಯಲ್ಲ, ಈ ವಾಟ್ಸಪ್ ನಂಬರಿಗೆ ನೀವು ಹಾಯ್ ಗ್ರೂಪ್ ಲಿಂಕ್ ಅಂತ ಮೆಸೇಜ್ ಮಾಡಿ. ಸೊ ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ, ನೀವು ಕೂಡ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಶೇರ್ ಮಾರುಕಟ್ಟೆ, ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ತುಂಬ ಈಸಿ, ಆದರೆ ಅದನ್ನು ಕರೆಕ್ಟಾಗಿ ಕಲಿಬೇಕಾಗ್ತದೆ. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟಲ್ಲಿ ನಾಲೆಡ್ಜ್ ಈಸ್ ಮನಿ. ನಾವು ಎಷ್ಟು ಚೆನ್ನಾಗಿ ಕಲಿತೀವೋ ಅಷ್ಟು ಒಳ್ಳೆಯ ದುಡ್ಡನ್ನು ಮತ್ತು ಬೇಗನೆ ನಾವು ಹಣ ಗಳಿಸ್ಬೋದು. ಸೊ ಯಾವುದೇ ಒಂದು ಫೀಲ್ಡಲ್ಲಿ ನೀವು ಸಕ್ಸಸ್ ಆಗಬೇಕಾದ್ರೆ ಒಂದು ಮುಂದೆ ಗುರಿ ಇರಬೇಕಂತೆ, ಹಿಂದೆ ಒಬ್ಬ ಒಳ್ಳೆ ಗುರು ಇರಬೇಕಂತೆ. ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ಅನ್ವಯಿಸುತ್ತೆ. ಹಾಗಾಗಿ ನಿಜವಾಗ್ಲೂ ನಮ್ಮದು ಒಂದು ಅದೃಷ್ಟ ಏನಪ್ಪ ಅಂತಂದರೆ, ತುಂಬ ದೊಡ್ಡ ಇನ್ವೆಸ್ಟರ್ಸ್ ಈಗ ಆಲ್ರೆಡಿ ಯಾರು ಸಕ್ಸಸ್ ಆಗಿದ್ದಾರೆ ಅಂಥವ್ರು ನಮ್ಗೆ ಗೈಡ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 65 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥ ಒಂದು ಕಂಪ್ನಿ ಕೂಡ ನಮಗೆ ಗೈಡ್ ಮಾಡ್ತಿದೆ. ಹಾಗಾಗಿ ನಮಗೆ ಒಂದು ದಾರಿ ಸುಗಮವಾಗಿದೆ. ಸೊ ಇದನ್ನು ಯಾವ ರೀತಿ ಕೆಲವರು ಹೊಸಬ್ರು ನೋಡ್ತಾ ಇರ್ತೀರಾ, ಅವರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ತುಂಬ ಇದು ಸಿಂಪಲ್ಲಾಗಿ ಒಂದು ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಈ ಕಂಪ್ನಿ ಏನು ಮಾಡುತ್ತಪ್ಪ ಅಂತಂದರೆ, ದಿಸ್ ಕಂಪ್ನಿ ಇಸ್ ಇಂಟು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫಾರ್ ವೈಡ್ ರೇಂಜ್ ಆಫ್ ಅಪ್ಲಿಕೇಶನ್ಸ್ ಫಾರ್ ದ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಗಲ್ಫ್ ಕೋರ್ಸ್, ಕ್ಲಬ್ ಆ್ಯಂಡ್ ರೆಸಾರ್ಟ್ಸ್. ಸೊ ಈಗ ಇ ವಿ ಇಂಡಸ್ಟ್ರಿ ಬೂಮ್ ಇದೆ. ಮುಂದಿನ ವರ್ಷಗಳಲ್ಲಿ ಕೂಡ ಇದು ಬೂಮ್ ಆಗತಕ್ಕಂಥದ್ದು. ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸ್ಟಾಕ್ ಅಷ್ಟೇ. ನಿಮಗೆ ಯಾವ ಥರ ಇದು ನಿಮಗೆ ಬರೀ 1,000 ಹಾಕಿದ್ದರಿಂದ ನಿಮಗೆ ಹತ್ತತ್ರ 2 ಲಕ್ಷ ರೂಪಾಯಿ ರಿಟರ್ನ್ ಆಗಿದೆ ಅಂತಕ್ಕಂಥದ್ದನ್ನು. ಸೊ ಇದೇ ಥರ ಸಾವಿರಾರು ಸ್ಟಾಕ್ಗಳಿದ್ದಾವೆ. ಅವನ್ನೆಲ್ಲ ಯಾವ ರೀತಿ ಹುಡುಕಿಬೇಕು, ಆಮೇಲೆ ಯಾವ ಥರ ಸ್ಟಡಿ ಮಾಡಬೇಕು ಅನ್ನೋದನ್ನು ಕೂಡ ಹೊಸಬರಾಗಿದ್ದರೆ ಕಲಿತಾ ಹೋಗ್ಬೋದು. ಸೊ ಈಗ ಆಲ್ರೆಡಿ ಕಲ್ತಿರೋರು ಕೂಡ ಕರೆಕ್ಟಾಗಿ ಅನಲೈಸ್ ಮಾಡೋಂಥದ್ದನ್ನು ಕೂಡ ಕಲಿಬೋದು. ಇದರದ್ದು ಸ್ವಲ್ಪ ಫೈನಾನ್ಷಿಯಲ್ಸ್ ಕೊಡೋಣ ನೋಡಿ. ಇವತ್ತು ಆ ಕಂಪ್ನಿಯ ಶೇರ್ ವ್ಯಾಲ್ಯೂ 63 ರೂಪಾಯಿ ಇದೆ. ಸೊ 63 ರುಪೀಸ್ ಇವಾಗ ಟ್ರೇಡ್ ಮಾಡ್ತಾ ಇದೆ. ಇದನ್ನು ನೀವು ಇಲ್ಲಿ ನೋಡ್ತಂತಂದರೆ, ಸೊ 2021ರಲ್ಲಿ ಕೇವಲ 34 ಪೈಸೆ ಇತ್ತು ಇದು ಸ್ಟಾಕು, ಇದ್ರ ವ್ಯಾಲ್ಯೂ. ಸೊ ಇಲ್ಲಿ ನೋಡಿ, ಈಗ ತೋರಿಸ್ತಾ ಇದೆ ನಿಮ್ಗೆ. ಯಾವತ್ತು ಸೆಪ್ಟೆಂಬರ್ 2019 34 ಪೈಸೆ ಇತ್ತು. ಅಂದರೆ ನೀವೀಗ ಒಂದು ಕ್ಯಾಲ್ಕುಲೇಟರ್ ತೊಗೊಳ್ರಿ, ನಾನು ಹೇಳ್ತಕ್ಕಂಥದ್ದು ನೀವು ಕ್ಯಾಲ್ಕುಲೇಷನ್ ಮಾಡಿರಿ. ಸೊ ಅಲ್ಲಿ ಗೊತ್ತಾಗುತ್ತೆ. 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಅವತ್ತು, ಸೊ ನಿಮಗೆ ಎಷ್ಟು 34 ಪೈಸೆ ಅಂತಂದರೆ 2,900 ಚಿಲ್ಲರೆ ಶೇರ್ಸ್ ಬರ್ತಾಯಿತ್ತು, 50. ಸೊ ಇವತ್ತಿಗೆ ಅದನ್ನು ಲೆಕ್ಕ ಹಾಕ್ಕೊಳ್ಳಿ. 2,950 ಶೇರ್ಸು ಇಂಟು ಇವತ್ತು 63 ರೂಪಾಯಿ ಇದೆ. ಸೊ ಹತ್ತತ್ರ ಇದು 1,85,000 ರೂಪಾಯಿ ಆಗುತ್ತೆ ಇವತ್ತಿಗೆ. ಸೊ ಬರೀ 2019 ಅಂದರೆ 20, 21, 22, 23 4 ವರ್ಷದಲ್ಲಿ, 4 ವರ್ಷಗಳಲ್ಲಿ ನಿಮಗೆ ಇದು ಎಷ್ಟು ಮಾಡಿದೆಯಪ್ಪ ಅಂತಂದರೆ 1,000 ರೂಪಾಯಿ 1,85,000 ರೂಪಾಯಿ ಆಗಿದೆ. ಈ ಥರ ಆಗೋಕ್ಕೆ ಸಾಧ್ಯ ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ. ನೀವು ಯಾವುದೇ FD ಆಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಮತ್ತು ಇನ್ಯಾವುದೋ ಇನ್ವೆಸ್ಟ್ಮೆಂಟ್, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಮತ್ತೊಂದು ಯಾವುದೋ ಎಲ್ಲೂ ಕೂಡ ನಿಮಗೆ ಈ ಥರ ರಿಟರ್ನ್ಸ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಏನಪ್ಪ ಅಂತಂದರೆ ಇದರಲ್ಲಿ ಸ್ವಲ್ಪ ರಿಸ್ಕ್ ಇರುತ್ತೆ. ಜೊತೆಗೆ ಇಂಪಾರ್ಟೆಂಟ್ ಏನು ಅಂದರೆ, ಒಂದು ಶ್ರದ್ಧೆಯಿಂದ ನೀವು ಇದನ್ನು ಕಲಿಬೇಕಾಗ್ತದೆ. ಸ್ಟಾಕ್ ಮಾರ್ಕೆಟನ್ನು ಅನಾಲಿಸಿಸ್ ಮಾಡ್ತಕ್ಕಂಥದ್ದು ತುಂಬ ಇದ್ದಾವೆ ಇದರಲ್ಲಿ. ಎಷ್ಟು ಚೆನ್ನಾಗಿ, ಎಷ್ಟು ಜಲ್ದಿ ನೀವು ಎಷ್ಟು ಕಾನ್ಸಂಟ್ರೇಟ್ ಆಗಿ ಫೋಕಸ್ಡ್ ಆಗಿ ಕಲಿತಿರೋ ಅಷ್ಟು ಒಳ್ಳೆಯ ದುಡ್ಡನ್ನು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಮಾಡ್ಬೋದು. ಸೊ ನೋಡಿರಿ, ಇದು ಸ್ಟಾಕ್ ಹೆಸರು ಕೂಡ ಹೇಳ್ತಾ ಇದ್ದೀನಿ ನೋಡಿ. ಇದರ ಸ್ಟಾಕ್ ನೇಮ್ ಬಂದ್ಬಿಟ್ಟು ಮರ್ಕ್ಯುರಿ EV ಟೆಕ್ ಲಿಮಿಟೆಡ್ ಅಂತೇಳಿ. ಸೊ ಇವತ್ತು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ, ಖಂಡಿತವಾಗಿ ನೀವು ಕರೆಕ್ಟಾಗಿ ಕಲಿತ್ರೆ ನಿಮ್ಮ ಲೈಫು ಒಂದೇ ವರ್ಷದಲ್ಲಿ ಕೂಡ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಮುಂದಿನ ದೀಪಾವಳಿಗೆ ಪಟಾಕಿ ಹೊಡಿಬೋದು ನೀವು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ. ಸೊ ಇದಕ್ಕಾಗಿ ನೀವು ಯಾರ ಇಂಟ್ರೆಸ್ಟ್ ಇದ್ದವ್ರು ಕೂಡ ನಾವು ಈಗ ಏನೋ ಕಲಿಸ್ಕೊಡೋಕ್ಕೆ ತಯಾರಿದ್ದೀವಿ. ನೀವು ಕಲಿಯಿರಿ ಸ್ಟಾಕ್ ಮಾರ್ಕೆಟು. ಎಷ್ಟು ಚೆನ್ನಾಗಿ ಕಲಿತು ಎಷ್ಟು ಚೆನ್ನಾಗಿ ಸಾಧ್ಯನೋ ಅಷ್ಟು ಒಳ್ಳೆ ದುಡ್ಡು ಮಾಡಲಿ ಅಂತೇಳಿ ಮನಸ್ಸಿಂದ ಹಾರೈಸ್ತಾ ಇದ್ದೀನಿ. ಸೊ ಮರ್ಕ್ಯುರಿ EV ಟೆಕ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ. ಮತ್ತು ಇನ್ನಷ್ಟು ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಇದೇ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಸೊ ಯಾರು ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಂದು ವಿಡಿಯೋನೂ ಫಾಲೋ ಮಾಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.